ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇವರೆಲ್ಲರೂ ಮಾತನಾಡುತ್ತಿರುವುದನ್ನು ನೋಡಿದರೆ ನಮ್ಮ ರಾಜ್ಯದ ಮೇಲೆ ಯಾವುದೋ ದುಷ್ಟಶಕ್ತಿ ಪ್ರಭಾವ ಬೀರಿರುವ ಹಾಗಿದೆ. ಇದನ್ನು ಹೀಗೆ ಬಿಡಬಾರದು. ಆದಷ್ಟು ಬೇಗ ಕಾಳಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳಬೇಕು. ಕಾಳಿಮಾತೆ, ಕಾಳಿಮಾತೆ, ಪ್ರಿಯೇ, ಪ್ರಿಯತಮೆ, ಶಾಕುಂತಲೆ. ಏನ್ರಿ? ನೀನೇಕೆ ಬಂದೆ ರಾಕ್ಷಸಿ? ಪ್ರಿಯತಮೆ, ಪ್ರಿಯತಮೆ, ಇಲ್ಲಿದ್ದ ಕಾಳಿ ಮಾತೆ ವಿಗ್ರಹ ಏನಾಯ್ತು? ಎಲ್ಲಿ ಕಾಳಿ ಮಾತೆ? ಕಾಳಿ ಮಾತೆನಾ? ಇಲ್ಲಿ ನೋಡಿಲ್ಲ ಗೌಡ್ರೆ. ಗೌಡ, 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 ಆ ಮಾತನ್ನು ಇನ್ನೊಂದು ಸಾರಿ ಹೇಳಿದರೆ ನಿನ್ನನ್ನು ನದಿಗೆ ತಳ್ಳಿ ಉಂಗುರ ಹುಡುಕಲು ಕಳಿಸಿಬಿಡುತ್ತೇನೆ. ತಪ್ಪಾಯ್ತು ಮಹಾಪ್ರಭು, ಮಸಿ ಬೆಳೆಯಿರಿ. ಮಸಿ ಬಳಿಯಲ್ಲ, ಮನ್ನಿಸಿ ಬಿಡಿ. ಮನ್ನಿಸಿ ಬಿಡಿ. ದೇವಿ, ಗುಡಿಯಲ್ಲಿದ್ದ ಕಾಳಿ ವಿಗ್ರಹ ಏನಾಯ್ತು? ಎಲ್ಲಿ ನನ್ನ ತಾಯಿ? ಅಯ್ಯೋ, ಇಲ್ಲಿ ಯಾವ ವಿಗ್ರಹನೂ ಇರ್ಲಿಲ್ಲ. ಇದು ನಿಮ್ ಗುಡಿ ಅಲ್ಲ, ನಮ್ ದೇವ್ರ ಮನೆ. ಅಯ್ಯೋ ದೇವಿ, ಎಲ್ಲಿ ಹೋದಳು ನನ್ನ ತಾಯಿ? ನೀನಾದರೂ ನೋಡಲಿಲ್ಲವೇ? ನನ್ನ ತಾಯಿ ಎಲ್ಲಿ ಹೋದಳು? ಪ್ರಭು, ರಾತ್ರಿ ದೇವಿಗೆ ಪೂಜೆ ಮಾಡಿ ಮಾತನಾಡಿ ಮಲಗಲು ಹೋದೆ. ಆನಂತರ ಏನಾಯಿತು ತಿಳಿಯಲಿಲ್ಲ. ಏನು? ರಾತ್ರಿ ನನ್ನ ತಾಯಿಯೊಂದಿಗೆ ಮಾತನಾಡಿ ತಾಯಿಯ ದರ್ಶನವನ್ನು ಮಾಡಿದೆಯಾ? ನೀನು ಪುಣ್ಯವಂತೆ, ಪುಣ್ಯವಂತೆ ದೇವಿ. ಆದರೆ ನನ್ನ ತಾಯಿ ಈಗ ಎಲ್ಲಿ ಹೋದಳು? ಅವಳನ್ನು ನೋಡದೆ ನನಗೆ ಇರಲು ಸಾಧ್ಯವಿಲ್ಲ. ಮಹಾಪ್ರಭು, ಕ್ಷಮಿಸಬೇಕು. ಕಾಳಿಮಾತೆ ವಾಯುವಿಹಾರಕ್ಕೆಂದು ಹೋಗಿದ್ದಾರೆ. ಹೌದೇ? ಅವರು ಬರುವುದು ಮಧ್ಯಾಹ್ನವಾಗುವುದು. ಅವರು ಬರುವವರೆಗೂ ನೀವು ಧ್ಯಾನದಲ್ಲಿರಬೇಕಂತೆ. ನನ್ನ ತಾಯಿಯ ದರ್ಶನವಾಗುವವರೆಗೂ ನಾನು ಇಲ್ಲೇ ಧ್ಯಾನದಲ್ಲಿ ಕೂತಿರುತ್ತೇನೆ. ಬನ್ರಿ.